ಈ ನಡುವೆ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡಿ ಬೀಸುವ ಪ್ರಯತ್ನ ಲೆಕ್ಕಾಚಾರವನ್ನು ದಾಖಲಿಸ್ತಾ ಇದ್ದಾರೆ. 5ನೇ ಚೆಂಡಿನಂತಲೇ ಸ್ಟ್ರೈಕರ್ ಅನ್ನು ಬದಲಿಸ್ತಾ ಇದ್ದಾರೆ. ಮೊದಲ ಸ್ಟ್ರೈಕರ್ ಬದಲಾವಣೆ ಮುಖ್ಯವಾಗಿ ಮಾನಸ್ ಆರಂಭಿಕ ಸ್ಟ್ರೈಕರ್ ಅನ್ನು ಪಡಿತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ ಕೊನೆಯ ಚೆಂಡನ್ನು ಎದುರಿಸಬೇಕಾಗ್ತದೆ. ಸಿದ್ದೀಕ್ ಅಂತಿಮ ಚೆಂಡನ್ನು ಎಸೆಯುವಂತ ಅನಿವಾರ್ಯತೆಯೂ ಕೂಡ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಲೆಗ್ ಲೈನ್ಸ್ ಅಂತಲೇ ಕೂಡ ಓವರ್ನ ಮುಕ್ತಾಯ. ಆರಂಭಿಕ ಪವರ್ ಪ್ಲೇನ್ 6 ಚೆಂಡಿನ ಮುಕ್ತಾಯಕ್ಕೆ 7 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಪವರ್ ಪ್ಲೇನ್ ಹಂತದಲ್ಲಿ ಇನ್ನೂ ಕೂಡ ಮೊದಲ ಹಂತದಲ್ಲಿ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಬಹಳಷ್ಟು ಯಶಸ್ವಿಯನ್ನು ದಾಖಲೆ ಪಂದ್ಯಾಕೂಟದ ಗುರುತನ್ನು ಕಂಡುಕೊಳ್ತಾ ಇದೆ. APL ಸೀಸನ್ 4 ಮಂಜುವಣ್ಣ ಇವರ ಪ್ರಾಯೋಜಕದಲ್ಲಿ ಪಂದ್ಯಾಟ ನಡೀತಾ ಇದೆ. ಬಹಳಷ್ಟು ಸಲ ಸ್ನೇಹಿತರ ಸಹದೊಂದಿಗೂ ಕೂಡ ಬಹಳಷ್ಟು ಯಶಸ್ವಿಯಾಗಿ ಪಂದ್ಯಾಕೂಟ 2ನೇ ದಿನವೂ ಕೂಡ ಮುಂದುವರಿತಾ ಇದೆ. APL ಸೀಸನ್ 4 ಹೊಸ ಬೌಲರ್ ಜಾಹೀದ್ ಎಸೆತಕ್ಕಂಥ ಮೊದಲ ಚೆಂಡು ಲಾಂಗ್ ಆನ್ ನಲ್ಲಿ ಬೀಸುವ ಪ್ರಯತ್ನವನ್ನು ಮಾಡಿದ್ರು. ತನ್ನ ಬೌಂಡರಿ ಅಟ್ಟಾಯಿಸಿದ್ರು ಕೂಡ ಚಂದು ಮತ್ತೊಬ್ಬಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪವನ್ದೀಪ್ ಇತ್ತೀಚಿನ ದಿನಗಳಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ BBH ಪ್ರೀಮಿಯರ್ ಲೀಗ್ ನಡೆಸಿದಂತಹ ಆಯೋಜಕರು ಕೂಡ ಚಂದು ತನ್ನ ನಡುವೆಯೂ ಕೂಡ ಟವರ್ ಫೀಲ್ಡ್ ಬಾಯ್ಸ್ ನ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿಗ್ 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 ಮ್ಯಾಕ್ಸಿಮಮ್ 6 ಓಟಗಳ ಸೇರ್ಪಡೆ. ಭರವಸೆಯ ಹೊಡೆತಗಳು ಅಂಕದ ಒಳಭಾಗದಲ್ಲಿ ದಾಖಲಿಸುವ ಪ್ರಯತ್ನದ ಹಂತದಲ್ಲಿ ಮೊದಲ ಹಂತದಲ್ಲಿ ದಾಂಡನ್ನು ಬೀಸ್ತಾ ಇದ್ದಾರೆ. 6 ಬೌಂಡರಿಗಳ ಸಿರಿಮಳೆಯನ್ನು ದಾಖಲಿಸುವ ಪ್ರಯತ್ನಗಳಲ್ಲಿ ಚಂದು ಯಶಸ್ವಿಯನ್ನು ಪಡಿತಾ ಇದ್ದಾರೆ. ಮೊದಲ ಚೆಂಡು ಅವಳಿ ಓಟ, 2ನೇ ಚೆಂಡು ಸಿಕ್ಸರ್. 15ರಲ್ಲಿ ಪಂದ್ಯಾಟ ಸಾಗಿಕೊಳ್ತಾ ಇದೆ. ನೆಗೆತವನ್ನು ಕಂಡುಕೊಳ್ತಾ ಇದ್ರೆ ವೈಡ್ ಬಾಲ್ ಸೂಚನೆ ನೀಡ್ತಾ ಇದ್ರೆ ತೀರ್ಪುಗಾರರ ಪೀಠದಲ್ಲಿ ಕಂಡುಕೊಳ್ತಾ ಇದ್ರೆ. ಈ ಪಂದ್ಯದ ಮುಖ್ಯ ಆಯೋಜಕರಾಗಿರ್ತಕ್ಕಂಥ ಮಂಜಣ್ಣ ಮುಖ್ಯ ತೀರ್ಪುಗಾರರಾಗಿ ಕಂಡುಕೊಳ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ ಹಂತದಲ್ಲಿ ಒಟ್ಟಾರೆ ಗಳಿಕೆ 16. ಈ ನಡುವೆ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 3ನೇ ಚೆಂಡು ಡಾಟ್ ಬಾಲ್ ಮುಖ್ಯವಾಗಿ ಕಂಡುಕೊಳ್ತಾ ಇದೆ. ಭರ್ಜರಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ರೆ. ಡೀಪ್ ಸ್ಕ್ವೇರ್ ಲೆಗ್ ಹಂತದಲ್ಲಿ ಕ್ಷೇತ್ರ ಪಾಲಕರ ಯಶಸ್ಸಿನ ಗುರುತನ್ನು ತೋರ್ಪಡಿಸ್ತಾ ಇದ್ದಾರೆ ರಾಯಲ್ ಸ್ಟ್ರೈಕರ್ಸ್. ಬೌಂಡರಿಯನ್ನು ಉಳಿಸುವ ಪ್ರಯತ್ನ, ಕೇವಲ 1ರ ಸೇರ್ಪಡೆಯೂ ಕೂಡ. ಬಳಿಕ ಮಾನಸ್ ಸ್ಟ್ರೈಕರ್ ಅನ್ನು ಪಡಿತಾ ಇದ್ದಾರೆ. ಜಹೀದ್ ಎಸೆಗಾರಿಕೆಯಲ್ಲಿ ಪವರ್ ಪ್ಲೇನ ಹಂತದಲ್ಲಿ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಕೊನೆ ಎಸೆತ ಭರ್ಜರಿ ಹೊಡೆತವನ್ನು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ದಾಖಲಿಸ್ತಾ ಇದ್ದಾರೆ. ಮಾನಸ್ ಜಾನಿನ ಚಿಮ್ಮಿರ್ತಕ್ಕಂಥ ಮೊದಲ ಷಟ್ಕ 6 ಓಟಗಳು. ಭರ್ಜರಿ 6 ಅನ್ನು ದಾಖಲಿಸ್ತಾ ಇದ್ದಾರೆ. ಪವರ್ ಪ್ಲೇನ 12 ಚೆಂಡಿನ ಮುಕ್ತಾಯದ ಬಳಿಕ
23 ಓಟವನ್ನು ದಾಖಲಿಸ್ತಾ ಇದೆ ಟವರ್ ಫೀಲ್ಡ್ ಬಾಯ್ಸ್. ಅತ್ಯುತ್ತಮ ರೀತಿಯಲ್ಲಿ ನೋಲೋಸ್ ಮುಖ್ಯವಾಗಿ ಮೊದಲ ಜೋಡಿ ಯಶಸ್ವಿ 23ರ ಒಂದು ಜೊತೆ ಆಟವನ್ನು ಆಡ್ತಾ ಇದೆ. ಮೂರನೇ ಓವರ್ನ ಸಿಗಾರಿಕೆಯಲ್ಲಿ ಹೊಸ ಬೌಲರ್ ಅನ್ನು ಬಳಸುವ ಪ್ರಯತ್ನ ಲೆಕ್ಕಾಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಹೊಸ ಬೌಲರ್ ಪ್ರವೀಣ್ ರಾಯಲ್ ಸ್ಟ್ರೈಕರ್ಸ್ ನ ಪರವಾಗಿ ಮೂರನೇ ಓವರ್ಗಾಗಿ ಪ್ರವೀಣ್ ಅನ್ನು ಬಳಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಬಹುತೇಕವಾಗಿ ಬದಲಾವಣೆಯನ್ನು ತೋರ್ಪಡಿಸ್ತಾ ಇದೆ. ಪವರ್ ಪ್ಲೇ ನ ಮುಕ್ತಾಯದ ಬಳಿಕ ಲಾಂಗ್ ಆಫ್ ಕಂಡುಕೊಳ್ತಾ ಇದೆ. ಸ್ಕ್ವೇರ್ ಲೆಗ್ಸ್ ಕ್ಷೇತ್ರ ರಕ್ಷಣೆ ಮುಂದುವರಿತಾ ಇದೆ. ಮಿಡ್ ವಿಕೆಟ್ ಕಂಡುಕೊಳ್ತಾ ಇದೆ. ಕವರ್ಸ್ ಕೂಡ ಜಮಾವಣೆಯನ್ನು ಪಡ್ಕೊಳ್ತಾ ಇದೆ. ಸ್ಟ್ರೈಕರ್ ಅಲ್ಲಿ ಮತ್ತೆ ಚಂದು, ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಡೀಪ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತ, ಸಿಕ್ಸರ್. 6 ಓಟವನ್ನು ದಾಖಲಿಸ್ತಾ ಇದ್ದಾರೆ ಚಂದು. ದಾಳಿಯಲ್ಲಿ ಚಿಮ್ಮಿ ತೆಗೆದ ಪಂದ್ಯ ಕೂಟದ ಮೂರನೇ ಸಿಕ್ಸರ್ ಕೂಡ ಭರ್ಜರಿಯಾಗಿ ದಾಖಲಿಸ್ತಾ ಇದ್ದಾರೆ. ಯಶಸ್ವಿ ಹಂತದಲ್ಲಿ ರನ್ ದಾಣೆ ಬಹಳಷ್ಟು ಪವರ್ಫುಲ್ ಅಂತ ಮುಂದುವರಿಸಿಕೊಳ್ತಾ ಇದೆ ಟವರ್ ಫೀಲ್ಡ್ ಬಾಯ್ಸ್. ಮೊದಲ ಚೆಂಡಿಗೆ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಪ್ರವೀಣ್ ಯಾದವ್. ಆದಷ್ಟು ಬೇಗ ನೋಡಿ ಕ್ಷೇತ್ರ ರಕ್ಷಣೆ ಮುಂದುವರಿಸಿಕೊಳ್ಳಿ. ದಿನದ ಮೂರನೇ ಪಂದ್ಯಾಟವಾಗಿ ಕಾಣ್ತಾ ಇದೆ. 2 ಬಲಾಢ್ಯ ತಂಡಗಳು ಜಯಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಟವರ್ ಫೀಲ್ಡ್ ಬಾಯ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್. ಟವರ್ ಫೀಲ್ಡ್ ಬಾಯ್ಸ್ ಪಂದ್ಯಾಕೂಟದ 2ನೇ ಪಂದ್ಯಾಟವನ್ನು ಆಡ್ತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ಮೊದಲ ಪಂದ್ಯಾಟವನ್ನು ಆಡ್ತಾ ಇದೆ. ನೇರದ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು, ಒಂದರ ಸೇರ್ಪಡೆಗಳಿಗೆ ಮಾತ್ರ ಕ್ಷೇತ್ರ ಪಾಲಕರ ಅವಕಾಶವನ್ನು ಮಾಡಿಕೊಟ್ರು. ಒಂದರ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟುವಾರಿ ಮೊತ್ತವು ಕೂಡ 30ಕ್ಕೆ ತಲುಪ್ತಾ ಇದೆ. 30. ಈ ನಡುವೆ ಭರ್ಜರಿ ಬೀಸುವ ಪ್ರಯತ್ನವನ್ನು ಕಂಡುಕೊಂಡ್ರು ಕೂಡ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಬಹಳಷ್ಟು ಉತ್ತಮ ಎಸೆತ. ಈ ಹಂತದಲ್ಲಿ ಡಾಟ್ ಬಾಲ್ ಕಂಡುಕೊಳ್ತಾ ಇದೆ. ಓಟಗಳಿಗೆ ಕ್ಷೇತ್ರ ಪಾಲಕರ ಹಂತದಲ್ಲಿ ಗೋಚರ ಹಿಂಬದಿನ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ ಅಂತಿಮ ಹಂತದಲ್ಲಿ ಪ್ರವೀಣ್. ಡಾಟ್ ಬಾಲ್ ಅನ್ನು ಮತ್ತೆ ತೋರ್ಪಡಿಸ್ತಾ ಇದ್ದಾರೆ. ಬಿರುಸಿನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಆರಂಭಿಕ ಚೆಂಡಿನಲ್ಲಿ. ಬಳಿಕ ಒಂದರ ಸೇರ್ಪಡೆಗೆ ಅವಕಾಶ. ಬಳಿಕದ 3 ಚೆಂಡುಗಳು ಕೂಡ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಓವರ್ ಅಂತಿಮ ಚೆಂಡು ಬಾಕಿ. ಶಾರ್ಟ್ ಫೈನಲ್ ಹಂತದಲ್ಲಿ ಕೂಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು. ಕನೆಕ್ಟಿಂಗ್ ಶಾಟ್, ಭರ್ಜರಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸತತ 4 ಡಾಟ್ ಬಾಲ್ಗಳ ಮುಖ್ಯವಾಗಿ ಓವರ್ನ ಮುಕ್ತಾಯವನ್ನು ಪ್ರವೀಣ್ ತೋರ್ಪಡಿಸಿದ್ರು.
3 ಓವರ್ನ ಪಂದ್ಯಾಟವನ್ನು ಆಡಿರ್ತಕ್ಕಂಥ 18 ಚೆಂಡಿನ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಟವರ್ ಫೀಲ್ಡ್ ಬಾಯ್ಸ್ 30 ಓಟವನ್ನು ದಾಖಲಿಸ್ತಾ ಇದ್ದಾರೆ. 30 ಲಾಸ್ ಆಫ್ ವಿಕೆಟ್ಸ್. ನೋ ಲಾಸ್ ವಿಕೆಟ್ಸ್. ಜೊತೆಯಾಟ ಯಶಸ್ವಿ ಹಂತದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಹೊಸ ಬೌಲರ್ ಹೆಸರುಗಾರಿಕೆ ಹಂತದಲ್ಲಿ ಹರೀಶ್. ಹರೀಶ್ ನ ಹೆಸರುಗಾರಿಕೆ ತೋರ್ಪಡಿಸ್ತಾ ಇದ್ದಾರೆ ರಾಯಲ್ ಸ್ಟ್ರೈಕರ್ಸ್. 4ನೇ ಓವರ್ಗಾಗಿ ಹೊಸ ಬೌಲರ್ ಸ್ಟ್ರೈಕರ್ ಅಲ್ಲಿ ಮತ್ತೆ ಚಂದು. ಭರ್ಜರಿ ಹೊಡೆತಕ್ಕೆ ತವನ ಮಾಡ್ತಾ ಇದ್ರೆ ಹರೀಶ್. ಕನೆಕ್ಟಿಂಗ್ ಶಾಟ್ಗೆ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸಿಂಗಲ್ ಬೆಡ್ವಿನ್ಗಳಿಗೆ ಮಾತ್ರ 1ರ ಅವಕಾಶವನ್ನು ಮಾಡಿಕೊಟ್ರು. 1ರ ಸೇರ್ಪಡೆ ದಾಖಲಿಸ್ತಾ ಇದ್ರೆ ಸ್ಟ್ರೈಕರ್ ಬದಲಾವಣೆ ಕಂಡುಕೊಳ್ತಾ ಇದೆ ಮಾನಸ್. ಈ ಬಳಿಕ ಸ್ಟ್ರೈಕರ್ ಅನ್ನ ಪಡಿತಾ ಇದ್ರೆ 2 ಬಿರುಸಿನ ಆಟಗಾರರು ಕೂಡ. ಮಾನಸ್ಗೆ ಬಿಟ್ಟಿದ್ದಕ್ಕಂಥ ಚೆಂಡು ಶಾಟ್ ಮೆಡುವಿಕೆ ಹಂತದಲ್ಲಿ ಕ್ಷೇತ್ರ ರಕ್ಷಣೆ. ಕೇವಲ 1ರ ಸೇರ್ಪಡೆ ಮಾತ್ರ ಯಶಸ್ವಿಯನ್ನು ಕಂಡುಕೊಳ್ತಾ ಇದೆ. ಭರ್ಜರಿ ಬೆಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ನಡುವೆ ಡಿಪಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ 6 ಚಂದು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಭರ್ಜರಿ ಪಂದ್ಯಾಟದ ಮುಖೇನವಾಗಿ ಕಂಡಿರ್ತಕ್ಕಂಥ ಚಂದ್ರು 4ನೇ ಓವರ್ನ 3ನೇ ಚೆಂಡಿಗೆ ಮತ್ತೆ 6 ರನ್ ದಾಖಲಿಸ್ತಾ ಇದ್ದಾರೆ. ರನ್ದಾಣೆ ಯಶಸ್ವಿಯನ್ನು ಕಂಡುಕೊಳ್ತಾ ಇದೆ ಟವರ್ ಫೀಲ್ಡ್ ಬಾಯ್ಸ್. ಈತ ನಡುವೆ ಫುಲ್ ಟಾಸ್ ಚೆಂಡು ಓಟವನ್ನು ದಾಖಲಿಸ್ತಾ ಇಲ್ಲ. ಹೊಡೆತಗಳಿಗೆ ಹರೀಶ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ 6ರ ಬಳಿಕ. ಹರೀಶ್ ಬಿಟ್ಟಿದ್ದಕ್ಕಂಥ ಚೆಂಡು ನೇರ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಬಿಗ್ 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 ಮ್ಯಾಕ್ಸಿಮಮ್ 6 ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಚಂದು ದಾರಿಯ ಚಿಮ್ಮಿರ್ತಕ್ಕಂಥ ಪಂದ್ಯಾಟದ 5ನೇ 6 ಕೂಡ ಭರ್ಜರಿ ಆಟವನ್ನು ಆಡುತ್ತಾ ಇದ್ದಾರೆ. ನೋ ಲಾಸ್ ಮುಖೇನವಾಗಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. 4ನೇ ಓವರ್ 5ನೇ ಚೆಂಡಿಗೆ 6 ಅನ್ನು ದಾಖಲಿಸ್ತಾ ಇದ್ದಾರೆ. ಒಟ್ಟುವರಿ ಮೊತ್ತವು ಕೂಡ 4 44 ತಲುಪ್ತಾ ಇದೆ. ಆಕರ್ಷಕ ಶೈಲಿಯಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. 6 ಬೌಂಡರಿಗಳ ಸುರಿಮಳೆಯನ್ನು ದಾಖಲಿಸ್ತಾ ಇದ್ದಾರೆ ಪವನ್ದೀಪ್. ಈತ ನಡುವೆ ವೈಡ್ ಬಾಲ್ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಮತ್ತೆ ಹರೀಶ್. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ತಟ್ಟುವಂತ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಸ್ಕ್ವೇರ್ ಲೆಗ್ನ ಬಳಿ ಸುಲಭದ ಓಟವನ್ನು ದಾಖಲಿಸುವ ಪ್ರಯತ್ನ ಅಂತಿಮ ಚೆಂಡಿನಲ್ಲಿ ಯಶಸ್ವಿಯನ್ನು ಪಡೆದುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯವೂ ಕೂಡ 24 ಚೆಂಡುಗಳ ಎದುರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ತಂಡ 46ಕ್ಕೆ ಲಾಸ್. 46 ಲಾಸ್ ಆಫ್ ವಿಕೆಟ್ಸ್ ಮುಖೇನವಾಗಿ ಇರುವರ ಜೋಡಿ ಜೊತೆಯಾಟವನ್ನು ತೋರ್ಪಡಿಸ್ತಾ ಇದೆ ಟವರ್ ಫೀಲ್ಡ್ ಬಾಯ್ಸ್ ನ ಪರವಾಗಿ ಆರಂಭಿಕ ಆಟಗಾರರು. ದೇಶದಾದ್ಯಂತವೂ ಕೂಡ ದೀಪಾವಳಿಯ ಸಂಭ್ರಮವನ್ನು ಕಂಡುಕೊಳ್ತಾ ಇದ್ದಾರೆ. ಅತಿ ಬೇಲೆ ಪರಿಸರದ ಕ್ರಿಕೆಟ್ ಅಂಕಣ ಒಳಭಾಗದಲ್ಲಿ APL ಸೀಸನ್ 4 ನ ಹಬ್ಬ ಜರುಗುತ್ತಾ ಇದೆ. ಬಲಿಷ್ಠ ಬಲಾಢ್ಯ 13 ತಂಡಗಳು ಕೂಡ APL ಟ್ರೋಫಿಗಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಯಶಸ್ವಿಯ ಒಂದು ಪಂದ್ಯಾಕೂಟ, ದಾಖಲೆಯ ಒಂದು ಪಂದ್ಯಾಕೂಟದ ಆಯೋಜಕರು ಕೂಡ
ಮಂಚು ಅಣ್ಣ ಮುಖ್ಯ ತೀರ್ಪುಗಾರರ ಪೀಠದಲ್ಲಿ ಕೂಡ ಕಂಡುಕೊಳ್ತಾ ಇದ್ದಾರೆ. ಎಸ್ಗಾರಿಕೆಯಲ್ಲಿ ಮತ್ತೆ ಕೂಡ ಸಾದಿಕ್ ನನ್ನ ಬಳಸ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಬೌಲರ್ ವೈಯಕ್ತಿಕ 2ನೇ ಓವರ್ ಮುಂದುವರಿಸ್ತಾ ಇದ್ದಾರೆ. ಸ್ಟ್ರೈಕರ್ ಅಲ್ಲಿ ಮತ್ತೆ ಬಿರುಸಿನ ಆಟಗಾರ ಚಂದು. ಸದೇ ಗೆಸಿದ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಸ್ಟಾಪ್ ಔಟ್ ಮಾಡಿ ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 6 ಷಟ್ಕ 6 ಓಟದ ಸೇರ್ಪಡೆ. ಅರ್ಧ ಶತಕದ ಜೊತೆಯಾಟವನ್ನು ಆಡ್ತಾ ಇದ್ದಾರೆ ಮಾನಸ್ ಮತ್ತು ಚಂದು. ತಂಡದ ಒಟ್ಟುವರಿ ಮತ್ತು ನೋಲೋಸ್ ಮುಖ್ಯವಾಗಿ 52. ಟವರ್ ಫೀಲ್ಡ್ ಬಾಯ್ಸ್ 43 ಓಟವನ್ನು ದಾಖಲಿಸಿ ಪಂದ್ಯಾಟವನ್ನು ಆಡಿಕೊಳ್ತಾ ಇದ್ದಾರೆ. ಚಂದು ಎದುರಿಸಿರ್ತಕ್ಕಂಥ 17 ಚೆಂಡುಗಳಲ್ಲಿ. ಈತ ನಡುವೆ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬೀಸುವ ಪ್ರಯತ್ನಗಳು ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 1 ಓಟ 2 ಓಟಗಳು ಕೂಡ ಪಂದ್ಯಾಟದಲ್ಲಿ ಕಂಡುಕೊಳ್ತಾ ಇದೆ. ಅವಳಿ ಓಟವನ್ನು ದಾಖಲಿಸುವಂತಲೂ ಕೂಡ ಮಾನಸ್ ಮತ್ತು ಚಂದು ಬಹಳಷ್ಟು ರನ್ನಿಂಗ್ ಬಿಡುವನ್ನು ತೋರ್ಪಡಿಸಿದ್ರು. ಯಶಸ್ವಿಯನ್ನು ಕಂಡುಕೊಳ್ತಾ ಇದ್ದಾರೆ. ರಂದಾಣವು ಕೂಡ ಭರ್ಜರಿ ಮೊದಲತ್ತ ಸಾಗಿಕೊಳ್ತಾ ಇದೆ. ಲಾಂಗ್ ಆಫ್ ನಡುವಣ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 1 ಬೌನ್ಸ್ ಕ್ಷೇತ್ರ ರಕ್ಷಣೆ ಯಶಸ್ವಿಯೂ ಕೂಡ 1 ಓಟಗಳ ಸೇರ್ಪಡೆ. ಒಟ್ಟಾರೆ ಮೊತ್ತ 55. ಈತ ನಡುವೆ ಸ್ಲೋವರ್ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 4ನೇ ಚೆಂಡಿಗೆ ಸಿದ್ದೀಕ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಭರ್ಜರಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಮೊದಲ ಬ್ರೇಕ್ ಥ್ರೂ. ಟವರ್ ಫೀಲ್ಡ್ ಬಾಯ್ಸ್ ನ ಮೊದಲ ವಿಕೆಟ್ ಕಳ್ಕೊಳ್ತಾ ಇದೆ. ಮಾನಸ್ ಪಂದ್ಯಾಟದ ಒಪ್ಪಸಾತಿ. ಐವತ್ತೈದಕ್ಕೆ ಮೊದಲ ಕೊಂಡಿ ಕಳಿಸ್ತಾ ಇದೆ. ಮೊದಲ ವಿಕೆಟ್ ಬ್ರೇಕ್ ಥ್ರೂ ಅನ್ನು ತಂದುಕೊಡ್ತಾ ಇದ್ದಾರೆ ಸಿದ್ದೀಕ್. 5ನೇ ಚೆಂಡಿಗೆ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ರೆ. ಅಂತಿಮ ಚೆಂಡು ಕೂಡ ಬಾಕಿ ಉಳಿತಾ ಇದೆ ಓವರ್ ಒಂದರಲ್ಲಿ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಸ್ಟ್ರೈಕರ್ ಅಲ್ಲಿ ಹೊಸ ಬ್ಯಾಟರ್ ಇಬ್ಬು. ಈತ ನಡುವೆ ಇಬ್ರಾಹಿಂ ಮೊದಲ ಸ್ಟ್ರೈಕರ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈತ ನಡುವೆ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಅಂತಿಮ ಚಲನದಲ್ಲಿ ಸಿದ್ದೀಕ್ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇಬ್ಬು ಎದುರಿಸಿದ ಮೊದಲ ಚಲನದಲ್ಲಿ ಡಿಫೆನ್ಸ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಓವರ್ನ ಮುಕ್ತಾಯವನ್ನ ಕಾಣ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ ಟವರ್ ಫೀಲ್ಡ್ ಬಾಯ್ಸ್ ತಂಡ ಒಟ್ಟು ಮೊತ್ತ 55ಕ್ಕೆ 1. ಇನ್ನಿಂಗ್ಸ್ ನಡುವೆ ಇನ್ನೂ ಕೂಡ 18 ಚೆಂಡುಗಳ ಪಂದ್ಯಾಟ ಆರಂಭಿಕ ಸೆಕ್ಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಯಶಸ್ವಿಯನ್ನು ದಾಖಲೆ ಪಂದ್ಯಾಟದ ಗುರುತನ್ನು ಕಂಡುಕೊಳ್ತಾ ಇದೆ APL ಸೀಸನ್ 4. ಈ ಪರಿಸರದಲ್ಲೂ ಕೂಡ ಮತ್ತೊಂದು ಭರ್ಜರಿ ಪಂದ್ಯಾಟಗಳು ಜರುಗುತ್ತದೆ. ATPL ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ನ ಭರ್ಜರಿಯಾಗಿ ನಡೆಸುವ ಒಂದು ಸಂಸ್ಥೆಯು ಕೂಡ ಮಂಜಣ್ಣ ನೇತೃತ್ವದಲ್ಲಿ ಈ ಪಂದ್ಯಾಟಗಳು ಕೂಡ ಜರುಗುತ್ತದೆ. ಬಲಿಷ್ಠ ಬಲಾಢ್ಯ ತಂಡಗಳು ಕೂಡ ತಾಲೂಕಿನ ಕೂಡ ATPL ನಲ್ಲೂ ಕೂಡ ಭಾಗವಹಿಸುತ್ತದೆ. ಲಕ್ಷ ರೂಪಾಯಿಯನ್ನು ಕೊಟ್ಟು ಗೌರವಿಸುವ ಒಂದು ಪಂದ್ಯಾಕೂಟವೂ ಕೂಡ. ಜಹೀದ್ ಬೌಲರ್ ಬಿಟ್ಟಿದಾಗ ಚೆಂಡು ತಾನ್ನ ಮುಖೇನವಾಗಿ ಕ್ಷೇತ್ರ ಪಾಲಕರು ಚೆಂಡಿನ ಅರಿವನ್ನ ಕಾಣ್ತಾ ಇಲ್ಲ. 1 ಬೌನ್ಸ್ ಟು ಬೌಂಡ್ರಿ. ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದ್ದಾರೆ ಚಂದು. 50 ಓಟವನ್ನು ಪಂದ್ಯಾಟದಲ್ಲಿ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮತೆಗೆ ದಾಂಡನ ಬೀಸಿದ್ರು. ತಂಡದ ಮೊತ್ತವು ಕೂಡ 59ಕ್ಕೆ ತಲುಪ್ತಾ ಇದೆ. 20 ಎಸೆತವನ್ನು ಎದುರಿಸಿರ್ತಕ್ಕಂಥ ಪವನ್ದೀಪ್ ಚಂದು 50 ಓಟವನ್ನು ದಾಖಲಿಸ್ತಾ ಇದ್ದಾರೆ. 6ನೇ ಓವರ್ನ ಮೊದಲ ಚೆಂಡಿನ ಹಂತದಲ್ಲಿ ಜಯೀದ್
ನೆಟ್ಟ ನೇರದ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕ್ಷೇತ್ರ ಪಾಲಕರ ವೈಫಲ್ಯತೆ ಮುಖ್ಯವಾಗಿ ಬೌಂಡರಿಯನ್ನು ದಾಖಲಿಸ್ತಾ ಇದೆ. ಬಳಿಕ ಎರಡನೇ ಚೆಂಡಿನ ಸಿಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈತ ನಡುವೆ ವಾರ್ಡ್ ಬಾಲ್, ಹೆಚ್ಚುವರಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಜಾಹೀರ್. ಎಕ್ಸ್ಟ್ರಾಸ್ ಅವರ ಮುಖ್ಯವಾಗಿ ರಂದಾಣೆ ಕೂಡ 6ರ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 60. ಈತ ನಡುವೆ ಟಾಪ್ ಆರ್ಡರ್ನ ಕಂಡುಕೊಳ್ತಾ ಇದ್ರೆ ತನ್ನ ಮುಖ್ಯವಾಗಿಯೂ ಕೂಡ ಸೂರ್ಯನ ಕಿರಣಗಳ ಅಡಚಣೆಗಳು ಕೂಡ ಕ್ಷೇತ್ರ ಪಾಲಕರಿಗೆ ಕಂಡುಕೊಳ್ತಾ ಇದೆ. ಕ್ಯಾಚ್ ಅನ್ನ ಪಡ್ಕೊಳ್ತಾ ಇಲ್ಲ. ಜೀವದಾನವು ಕೂಡ ಸೂರ್ಯನ ಕಿರಣ ಮುಖ್ಯವಾಗಿ ಕಂಡುಕೊಳ್ತಾ ಇದ್ದಾನೆ. ಚಂದು ಡಾಟ್ ಬಾಲ್ ಸೇರ್ಪಡೆನ ಕಾಣ್ತಾ ಇದೆ. ಭರ್ಜರಿ ಫೋಲ್ ಮಾಡುವಂತ ಪ್ರಯತ್ನ. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದ ಹಂತದಲ್ಲಿ ಬಹಳ ಶೋತವರಿದೆ. ಜಂಪ್ ಅಂಡ್ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಕ್ಷೇತ್ರ ಪಾಲಕ. ಈ ಹಂತದಲ್ಲಿ ಬಹಳ ಶೋತಮದಿಂದ ಕ್ಷೇತ್ರ ರಕ್ಷಣೆ ಕಂಡುಕೊಳ್ಳುವಂತಹ ಸ್ಥಿತಿಯನ್ನು ಕಂಡುಕೊಳ್ತಾ ಇದೆ ಅಂಕಣ ವಿಭಾಗ. ಹುದರಿಯಾಘಾತವು ಕೂಡ ಭರ್ಜರಿ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಚಂದು, ಪವನ್ ದೀಪ್ ಚಂದು ಪಂದ್ಯಾಟದ ವಾಪಸಾತಿ. ಅರ್ಧ ಶತಕದ ಮುಖೇನವಾಗಿ ಪಂದ್ಯಾಟದ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಬ್ಯಾಟರ್ ಅಂಕನೋಳ ಭಾಗದ 8 ಪಡಿತಾ ಇದ್ದಾರೆ ಲಿಖಿತ್. ಹೊಸ ಬ್ಯಾಟರ್. 3 ಎಸೆತಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 3ನೇ ಚೆಂಡಿಗೆ ವಿಕೆಟ್ ಅನ್ನ ಪಡ್ಕೊಂಡ್ರು. ಆರನೇ ಓವರ್ನ ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದ್ರೆ 4ನೇ ಚೆಂಡನ್ನ ಎದುರಿಸುವಂತಲ್ಲಿ ಮೊದಲ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಲಿಖಿತ್ ಎಸ್ವಿ. ಈತ ನಡುವೆ ಎದುರಿಸಿದ ಮೊದಲ ಚೆಂಡಿಗೆ ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ಲಿಖಿತ್. 6. 6 ಸೇರ್ಪಡೆಯೂ ಕೂಡ ಭರ್ಜರಿ ಲೆಕ್ಕಾಚಾರದ ಮುಖೇನವಾಗಿ ಅಂಕನ ಒಳಭಾಗಕ್ಕೆ ಎಂಟ್ರಿಯನ್ನ ಪಡ್ಕೊಂಡ್ರು. ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ಎದುರಿಸಿದ ಮೊದಲ ಚೆಂಡಿಗೆ 6 ಅನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಆ ರೋಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ಒಟ್ಟಾರೆ ಗಳಿಕೆ 66. ಡಬಲ್ 6 66. ಜಹೀದ್ 4ನೇ ಚೆಂಡಿಗೆ ಭರವಸೆ ಹೊಡೆತಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಐದನೇ ಎಸೆತ ಡಾಟ್ ಬಾಲ್ ಅನ್ನು ಕಾಣ್ತಾ ಇದೆ. ನೇರವಾಗಿ ಗೋಟಗಾರರಿಗೆ ಕೈ ಸೇರ್ತಾ ಇದ್ರೆ ಮತ್ತೆ ಡಾಟ್. 5ನೇ ಚೆಂಡು ಚುಕ್ಕಿಯನ್ನು ಕಂಡುಕೊಳ್ತಾ ಇದೆ. ಓವರ್ ಅಂತಿಮ ಚೆಂಡು 6ನೇ ಓವರ್ನಲ್ಲಿ ಬಾಕಿ. ಸ್ಟೆಪ್ ಔಟ್ ಮಾಡಿ ಬೀಸುವ ಪ್ರಯತ್ನ. ಹರಿವಿನ ಅಂಚಿಲೆ ಕೂಡ ಎಕ್ಸ್ಟ್ರಾ ಸೋಟುಗಳಿಗೆ ಅವಕಾಶದ ಎದುರನ್ನು ತೋರ್ಪಡಿಸ್ತಾ ಇದ್ದಾರೆ. ವೈಡ್ ಬಾಲ್ ಸೂಚನೆ. ವೈಡ್ ಬಾಲ್ ಚೆಕ್. ವೈಡ್ ಬಾಲ್. ಎಕ್ಸ್ಟ್ರಾ ಸೋಟಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. ಔಚಿತ್ಯಗಳ ಮುಖೇನವಾಗಿ ಕಾಣ್ತಾ ಇದೆ. ರಂದಾಣೆಯು ಕೂಡ ಎಕ್ಸ್ಟ್ರಾಸ್ ಮುಖೇನವಾಗಿ 67ಕ್ಕೆ ತಲುಪ್ತಾ ಇದೆ. ಕೊನೆಯ ಚೆಂಡು ಮತ್ತೆ ಬಾಕಿ.
ಅಂತಿಮ ಎಸೆತ ಅತಿ ವೇಗದ ಎಸೆಗಳನ್ನು ತೋರಿಸ್ತಾ ಇದ್ರೆ ಡಾಟ್ ಬಾಲ್ ಸೇರ್ಪಡೆ ಮುಖ್ಯವಾಗಿ ಓವರ್ನ ಮುಕ್ತಾಯ. 6 ಓವರ್ ಎದುರಿಸಿದ ತಂಡ 67 ಓಟವನ್ನು ದಾಖಲಿಸ್ತಾ ಇದೆ. 2 ವಿಕೆಟ್ ನಷ್ಟದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಇನ್ನೂ ಕೂಡ 12 ಚೆಂಡುಗಳ ಪಂದ್ಯಾಟ ಮೊದಲ ಸೆಕ್ಷನ್ ಇನ್ನಿಂಗ್ಸ್ ಅಲ್ಲಿ ಬಾಕಿ ಉಳಿತಾ ಇದೆ. ಅದೆಷ್ಟರ ಆರಂಭಿಕ ಟಾರ್ಗೆಟ್ ಸಂಖ್ಯೆಯನ್ನು ದಾಖಲಿಸಲು ಪ್ರಯತ್ನವನ್ನು ಮಾಡ್ತಾರೆ, ಕಾದು ನೋಡಬೇಕಾಗ್ತದೆ. ಟವರ್ ಫೀಲ್ಡ್ ಬಾಯ್ಸ್ ಪ್ರವೀಣ್ ಎಸ್ಗಾರಿಕೆ ಮುಂದುವರಿಸ್ತಾ ಇದ್ದಾರೆ. ಮೊದಲ ಚೆಂಡಿಗೆ ಮತ್ತೆ ಕೂಡ ಪ್ರವೀಣ್ ಉಚಿತ ಊಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಸ್ಟ್ರೈಕರ್ ಅಲ್ಲಿ ಇಬ್ಬರು ಭರ್ಜರಿ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 1 ಓಟ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ಮತ್ತೆ ಯಶಸ್ವಿಯನ್ನು ತೋರ್ಪಡಿಸ್ತಾ ಇದ್ದಾರೆ. 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. 1ರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ಬದಲಾವಣೆಯನ್ನು ಕಾಣ್ತಾ ಇದೆ. ಭರ್ಜರಿ ಆಟಗಾರ ಲಿಖಿತ್ ಈ ಬಳಿಕ ಮತ್ತೆ ಸ್ಟ್ರೈಕರ್ ಅಲ್ಲಿ ಈತ ನಡುವೆ ಸ್ಲೋವರ್ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಐಡಿಯಾ ಪ್ರವೀಣ ಬಳಿಕ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಪಂದ್ಯಾಟದ ಮೇಲೆ ಹಿಡಿತವನ್ನು ದಾಖಲಿಸ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್ ನ ಎಸೆತಗಾರ ಪ್ರವೀಣ್. ಮೊದಲ ಚೆಂಡು ಎಕ್ಸ್ಟ್ರಾ, ಬಳಿಕದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಂಡು ತದನಂತರ ಅವಳಿ ಚೆಂಡುಗಳು ಡಾಟ್ ಬಾಲ್ ಅನ್ನ ಕಾಣುತ್ತಾ ಇದೆ. ಚುಕ್ಕಿ ಎಸೆತದ ಮಾರ್ಪಾಡನ್ನ ಕಂಡುಕೊಳ್ತಾ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಲಾಂಗ್ ಆನ್ ನಡುವಿನಲ್ಲಿ ಬೀಸುವ ಪ್ರಯತ್ನದ ನಡುವಣೆಯು ಕೂಡ ಕ್ಷೇತ್ರ ರಕ್ಷಣೆ ಬಹಳಷ್ಟು ಸುಂದರತೆ ಒಂದು ತಡೆತವನ್ನು ಕಂಡುಕೊಳ್ತಾ ಇದ್ರೆ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಐದನೇ ಎಸೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ 1 ಬೌನ್ಸ್ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ. ಇಬ್ಬು ಹೊಡೆತ ಕೇವಲ 1 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಓವರ್ನ ಅಂತಿಮ ಚೆಂಡು ಕೂಡ ಬಾಕಿ. 7ನೇ ಓವರ್ನ ಕೊನೆಯ ಎಸೆದ ಬಾಕಿ. ಲಿಖಿತ್ಗೆ ಬಿಟ್ಟಿದ್ದ ಚೆಂಡು 1ರ ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಅನ್ನ ಕಾಣ್ತಾ ಇದೆ. ಓವರ್ನ ಮುಕ್ತಾಯವೂ ಕೂಡ 7 ಓವರ್ಗಳ ಬಳಿಕ 71 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 6 ಚೆಂಡು ಮೊದಲ ಸೆಕ್ಷನ್ ಇನ್ನಿಂಗ್ಸ್ ಅಲ್ಲಿ ಬಾಕಿ. 71 ಲಾಸ್ ಆಫ್ ಇಂಪಾರ್ಟೆಂಟ್ 2 ವಿಕೆಟ್ಸ್. ಇಬ್ಬು ಬೆಳಿಗ್ಗೆ ಬಿರಿಯಾನಿ ತಿಂದಿಲ್ಲೇನೋ? 2 ಕೊಯ್ಚಲೇ. ಅಂತಿಮ ಓವರ್ಗಾಗಿ ಹೊಸ ಬೌಲರ್ ಸುಬೀರ್ನ ಪರಿಚಯವನ್ನು ತೋರ್ಪಡಿಸ್ತಾ ಇದ್ದಾರೆ. ಇಬ್ಬರು ಸ್ಟ್ರೈಕರ್ ಅಲ್ಲಿ. ಟೋಟಲ್ ಸ್ಕೋರ್ 71 71. ಕ್ಷೇತ್ರ ರಕ್ಷಣೆ ಬಹುತೇಕವಾಗಿ ಬದಲಾವಣೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಭರ್ಜರಿ ಹೊಡೆತ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಹಿತಾತಲ್ಲಿ ಕೂಡ ಬೌಂಡರಿ ಅನ್ನು ಉಳಿಸುವ ಪ್ರಯತ್ನ ಬಹಳಷ್ಟು ಯಶಸ್ವಿ ಕ್ಷೇತ್ರ ರಕ್ಷಣೆ. ಓಟಗಳು 1ರ ಪೂರೈಕೆ 2ನೆಯ ಯಶಸ್ವಿಯೂ ಕೂಡ
ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಬೌಂಡರ್ ಅನ್ನು ಉಳಿಸುವ ಒಂದು ಪ್ರಯತ್ನವನ್ನು ಮಾಡಿದರು ರಾಯಲ್ ಸ್ಟ್ರೈಕರ್ಸ್ ಆಟಗಾರ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಜರ್ಸಿ ಸಂಖ್ಯೆ 1ರಲ್ಲಿ ಕಂಡುಕೊಳ್ತಾ ಇದ್ದಾರೆ. 5 ಎಸೆತಗಳು ಬಾಕಿ ಉಳಿತಾ ಇದೆ. ನಡುವೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿಗ್ 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 ಮ್ಯಾಕ್ಸಿಮಮ್ ಅನ್ನು ದಾಖಲಿಸ್ತಾ ಇದ್ದಾರೆ. ಇಬ್ಬರು ದಾಳಿಯ ಚಿಮ್ಮೆತಗಳ ಭರ್ಜರಿ ಸಿಕ್ಸರ್. 6 ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಗಳಿಕೆ ಭರ್ಜರಿ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 79 ಓಟಗಳ ಪೂರೈಕೆಯೂ ಕೂಡ 79. ಇನ್ನೂ ಕೂಡ 4 ಎಸೆತಗಳ ಪಂದ್ಯಾಟ ಬಾಕಿ ಉಳಿತಾ ಇದ್ದಾರೆ. ಸುಬೀರ್ ಮೊದಲ ಚೆಂಡಿಗೆ ಅವಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ಚೆಂಡಿಗೆ ಬಿರುಸಿನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಪಂದ್ಯಾಟದ ಬಿರುಸಿನ ಹೊಡೆತಗಳು ಕಂಡುಕೊಳ್ತಾ ಇದೆ. 3ನೇ ಸೆತ ನೇರದ ಹೊಡೆತ, ಹೈ ಲಿಫ್ಟೆಡ್ ಲಾಂಗ್ ಆಫ್ ನಡುವಣ ಅಂತಲೇ ಕ್ಷೇತ್ರ ಪಾಲಕರ ವೈಫಲ್ಯತೆ. ಈತ ನಡುವೆ ರನ್ಔಟ್ಗಳ ಮುಖ್ಯವಾಗಿ ಇಬ್ಬು ಫೌಲ್ಯಮಿಗೆ ವಾಪಸಾತಿ. ಬೇಡದ ರನ್ ಅನ್ನು ಕದಿಯುವ ಹಂಚಿನಲ್ಲಿ ರನ್ಔಟ್ ಅನ್ನು ದಾಖಲಿಸಿದ್ರು. ಜೀವದಾನವನ ಆರಂಭಿಕ ಹಂತದಲ್ಲಿ ಪಡೆಕೊಂಡ್ರು ಕೂಡ ರನ್ಔಟ್ಗಳ ಮುಖ್ಯವಾಗಿ ಇಬ್ಬು ಪಂದ್ಯಾಟದ ವಾಪಸಾತಿಯನ್ನು ಕಾಣಲೇಬೇಕಾಗ್ತದೆ. ಹೊಸ ಬ್ಯಾಟರ್ ಅನ್ನು ಪಡಿತಾ ಇದ್ದಾರೆ. ಅಣ್ಣ ಹೋಗಿ ತಮ್ಮ ಬರ್ತಾ ಇದ್ದಾನೆ. ಭರ್ಜರಿ ಫುಲ್ ಮಾಡುವಂತ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಬಹಳ ಉತ್ತಮವಾದ ಕ್ಯಾಚ್ ಅನ್ನು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಪಡ್ಕೊಂಡ್ರು. ಲಿಖಿತ್ ಕೂಡ ಪಂದ್ಯಾಟದ ವಾಪಸಾತಿ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಬೌಂಡರ್ ಅನ್ನು ಉಳಿಸಿರ್ತಕ್ಕಂಥ ಆಟಗಾರ ಜರ್ಸಿ ಸಂಖ್ಯೆ 1ರಲ್ಲಿ ಕಂಡುಕೊಳ್ತಾ ಇದ್ದಾರೆ. ಈ ಭಾಗದಲ್ಲಿ ಸುಂದರ ತಂದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಇಬ್ಬನ ಬಳಿಕ ಲಿಖಿತ್ ಕೂಡ ಪಂದ್ಯಾಟದ ವಾಪಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಅಂಕಣಗಳ ಭಾಗದಲ್ಲಿ 2 ಬ್ಯಾಟರ್ಗಳು, ಹೊಸ ಬ್ಯಾಟರ್ಗಳು ಪಂದ್ಯಾಟದ ಮುನ್ಸೂಚನೆ ಕಾಣ್ತಾ ಇದ್ದಾರೆ. EPL ಸೀಸನ್ 4ಗೆ ತೊಪ್ಪ ಮಂಜಣ್ಣ ಸಹ ಆಗಮಿಸಿದ್ದಾರೆ. ಈ ದಿನ ತುಂಬಾ ಅದ್ಭುತವಾಗಿರುತ್ತೆ. ಮತ್ತೆ ಹೊಸ ಬ್ಯಾಟರ್ ಸ್ಟ್ರೈಕರ್ ಹಂತದಲ್ಲಿ ಜೆಸಿ. ಬೀಸುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ವೈಡ್ ಬಾಲ್ಗಳ ಸೂಚನೆ ಬರ್ತಾ ಇದೆ. ಬಳಿಕ ರನ್ಔಟ್ಗಳ ಮುಖೇನವಾಗಿ ಹುದ್ದರಿ ಆಘಾತ. ಎಕ್ಸ್ಟ್ರಾ ಸೇರ್ಪಡೆನ ಕಾಣ್ತಾ ಇದೆ. ವೈಡ್ ಇಲ್ಲ. ಎಸ್ ಗುಡ್ ಬಾಲ್. ರನ್ಔಟ್ಗಳ ಮುಖ್ಯವಾಗಿ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಬುದುರ್ಗುಪ್ಪೆ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಮಧುಸೂದನ್ ರೆಡ್ಡಿ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ನೋ ಬಾಲ್ ಸೂಚನೆ ಬರ್ತಾ ಇದೆ. ಹೆಚ್ಚುವರಿ ಓಟಗಳಿಗೆ ಅವಕಾಶ. ಎಕ್ಸ್ಟ್ರಾ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ದಿಟ್ಟಿನಲ್ಲಿ ಕೂಡ ಫ್ರೀ ಚೆಂಡು ಕೂಡ. ಅಣ್ಣ ಇದ್ದಿದ್ರೆ ಈ ಬಾಲ್ 6 ಹೋಗ್ತಾ ಇತ್ತು. ತಮ್ಮ ಏನ್ ಮಾಡ್ತಾನೆ ನೋಡೋಣ. ಫ್ರೀ ಚೆಂಡು. ಭರ್ಜರಿ ಹೊಡೆತ. ಮುಖ್ಯವಾಗಿಯೂ ಕೂಡ ಒಂದೋಟ ಸೇರ್ಪಡೆ ಕಾಣ್ತಾ ಇದೆ. 2ನೇ ಓಟಗಳು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅವಳಿ ಓಟಗಳ ಸೇರ್ಪಡೆ.
ಎರಡರ ಸೇರ್ಪಡೆ ಅಂತಿಮ ಹಂತದಲ್ಲಿ ಕಂಡುಕೊಳ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯ, ಒಟ್ಟಾರೆ ಗಳಿಕೆ 83, 83. $83, 84 ಟಾರ್ಗೆಟ್. ನಾಟ್ ಔಟ್ ಸೂಚನೆ ಬರ್ತಾ ಇದೆ. ಕನ್ನಡದ ಓಟಗಳ ಪೂರೈಕೆಯೂ ಕೂಡ 83, 84 ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್. ಟಾರ್ಗೆಟ್ ಇದೆ. ಹಲೋ, ವೈಡ್ ಕ್ಯಾನ್ಸಲ್ ಆಗಿದೆಯಪ್ಪ, ನೋಬಲ್ ಆಡ್ ಆಗಿದೆ. ಮುಂದಿನ ಪಂದ್ಯದ ಸಿದ್ಧತೆಯಲ್ಲಿರಬೇಕು ಮೈಟಿ ಮಾರ್ವಿಕ್ಸ್ ಮತ್ತು ಐಸಿಸಿಬಿ.
ಸಾಯಿಲ್ ದಯವಿಟ್ಟು ಎಲ್ಲದಲ್ಲೂ ಲೇಟ್ ಮಾಡಬೇಡಪ್ಪ. ಎಷ್ಟಂತ ಬಯಸ್ಕೊಂತ ತಂದೆ ನೀನು? ಬ್ಯಾಟ್ಸ್ಮನ್ ಕಳ್ಸು ಸಾಯಿಲ್, ಇಲ್ಲ ವಾಕವರ? ಸಾಯಿಲ್ ವಾಕವರ್ ಕೊಡ್ತೀಯಾ? ಮತ್ತೆ ಎಷ್ಟೊತ್ತು ನನ್ನ ಮಕ್ಕಳು ನಿಮ್ ಕರೆಯೋದೇನೋ ಅರ್ಥ ಇರ್ಬೇಕಾ ನಿಮ್ಗ? ಸಾಯಿಲ್ ನಿಮ್ ತಂಡದ ಆಟಗಾರನ ಕರ್ಕೊಪ್ಪ ನಿಮ್ ಡಗೋಟ್ ಹತ್ರಕ್ಕ. ಸರ್ ನೋಡಿ, ಯಾವ್ದಾರ ಒಂದು ಡೌಟ್ಸ್ ಇದ್ರೆ ಒಂದು ಟೀಮ್ ನಲ್ಲಿ ಒಂದು 12th ಮ್ಯಾನ್ ಕಡ್ಡಾಯವಾಗಿ ಕಾಮೆಂಟ್ರಿ ಬಾಕ್ಸ್ ನಲ್ಲಿ ಇರಬೇಕು. ಆ ಕಾರ್ಯವನ್ನು ಕೂಡ ರಾಯಲ್ ಸ್ಟ್ರೈಕರ್ಸ್ ಮಾಡಬೇಕು. 12th ಮ್ಯಾನ್ ಅನ್ನ ಕಲ್ಸ್ಕೊಡಿ. ಯಾವುದೇ ಡೌಟ್ಸ್ ಇದ್ರೆ 12th ಮ್ಯಾನ್ ಬಳಿ ಕ್ಲಿಯರ್ ಮಾಡ್ಕೊಳ್ಳಿ. 83-84 ಟಾರ್ಗೆಟ್. ಪಂದ್ಯಾಟವನ್ನು ಆರಂಭಿಸಬೇಕಾಗ್ತದೆ. ಶೀಘ್ರಗತಿಯಲ್ಲಿ ಕ್ಷೇತ್ರಕ್ಷಣ ಮುಂದುವರಿಸಿಕೊಳ್ಳಿ. ಟವರ್ ಫೀಲ್ಡ್ ಬಾಯ್ಸ್ ರಾಯಲ್ ಸ್ಟ್ರೈಕರ್ಸ್ ಪರವಾಗಿ ಆರಂಭಿಕ ಬ್ಯಾಟರ್ಗಳು ಕೂಡ ಎಂಟನ್ನು ಪಡೀತಾ ಇದ್ದಾರೆ. 48 ಎಸೆತಗಳಲ್ಲಿ 84 ಓಟವನ್ನು ಟಾರ್ಗೆಟ್ ಆಗಿ ದಾಖಲಿಸಬೇಕಾಗ್ತದೆ. ಆರಂಭಿಕ ಬ್ಯಾಟರಿಗಳಿಗೆ ಸ್ಟ್ರೈಕರ್ ನ ಪಡ್ಕೊಳ್ತಾ ಇದ್ದಾರೆ ಮಣಿಕಂಠ. ನೋ ಸ್ಟ್ರೈಕರ್ ಹಂತದಲ್ಲಿ ಜಿಯಾದ್ ನ ಪರಿಚಯವನ್ನು ತೋರ್ಪಡಿಸ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್. ಮೊದಲ ಓವರ್ಗಾಗಿ ಟವರ್ ಫೀಲ್ಡ್ ನ ಬಾಯ್ಸ್ ನ ಪರವಾಗಿ ಮಾನಸ್ ಆರಂಭಿಕ ಪವರ್ ಪ್ಲೇ ನ ಸಿಗಾರಿಕೆಯಲ್ಲಿ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಾಟ ಪ್ರಾರಂಭವನ್ನು ಕಾಣ್ತಾ ಇದೆ. ಮಾನಸ್ ಸ್ಥಿತಿಗಿಂತ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. APL ಸೀಸನ್ 4 ಸೀಸನ್ 4 ಪಂದ್ಯಾಟ ಬಹಳಷ್ಟು ಯಶಸ್ವಿಯನ್ನು ಪಡ್ಕೊಳ್ತಾ ಇದೆ. ತನ್ನ ನಡುವೆ ತನ್ನ ಮುಖೇನವಾಗಿಯೂ ಕೂಡ ಮೊದಲ ಓಟವನ್ನು ರಿಸ್ಕಿ ಹಂತದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ ಮಾತ್ರ ರಿಸ್ಕಿ ಹಂತದಲ್ಲಿ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಎರಡನೇ ಚೆಂಡಿನಂತಲ್ಲಿ ಮಣಿಕಂಠ ಮತ್ತು ಜಿಹಾದ್ ಒಂದೋಟವನ್ನು ದಾಖಲಿಸಿದ್ರು. ಆರಂಭಿಕ ಸ್ಟ್ರೈಕರ್ ಬದಲಾವಣೆ. ಮೊದಲ ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಜಿಹಾದ್. ನೆಟ್ಟ ನೇರದ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು. ಕ್ಷೇತ್ರ ಪಾಲಕರು ಬೌಂಡರಿ ಅಟ್ಟಾಯಿಸಿಕೊಂಡ್ರು. ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಎದುರಿಸಿರ್ತಕ್ಕಂಥ ಮೊದಲ ಚೆಂಡಿನ ಜಿಯಾದ್ ಒಂದರ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಪವರ್ ಪ್ಲೇನ 3 ಚೆಂಡುಗಳಲ್ಲಿ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಭರ್ಜರಿ ಹೊಡೆತ ಕೆತ್ತವನ್ನು ಮಾಡ್ತಾ ಇದ್ರೆ ಗೂಟದ ಹಿಂಬದಿಯಲ್ಲಿ ತಪ್ಪನ್ನ ಕಂಡುಕೊಳ್ತಾ ಇದ್ದಾರೆ. ಕ್ಯಾಚ್ ಪಡೆಯುವಂತ ಅವಕಾಶ ಮಣಿಕಂಠನಿಗೆ ಜೀವದಾನ ದೊರಕ್ತಾ ಇದೆ. ಓಟಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಪವರ್ ಪ್ಲೇನ ಹಂತದಲ್ಲಿ 2 ಎಸೆತಗಳು ಕೂಡ ಬಾಕಿ ಉಳಿತಾ ಇದೆ. ಈತ ನಡುವೆ ಸುಂದರತೆ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. 5ನೇ ಚೆಂಡಿನಲ್ಲಿ ಕೂಡ ಕಡಿವಾಣವನ್ನು ಕಾಣ್ತಾ ಇದ್ದಾರೆ ಮಾನಸ್. ಮೊದಲನೇ ಚೆಂಡು ಡಾಟ್ ಬಳಿಕ 5ನೇ ಚೆಂಡು ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ.
ಗುಣಾಂತರವಾಗಿ ಬೀಳ್ತಾ ಇದೆ. ಹ್ಯಾಡ್ ಕಟ್ ಡೆಲಿವರಿ ಎಸೆತ. ಇದರ ನಡುವೆ ಓವರ್ನ ಮುಕ್ತಾಯವನ್ನ ಕಾಣ್ತಾ ಇದೆ. ಮೊದಲ ಓವರ್ನಲ್ಲಿ ಕೇವಲ ಮನಸ್ 3 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಪವರ್ ಪ್ಲೇ ನಲ್ಲಿ 3 ಓಟವನ್ನು ದಾಖಲಿಸ್ತಾ ಇದೆ. 84ರ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡುವಂತಹ ಅನಿವಾರ್ಯತೆಯಲ್ಲಿ ಮೊದಲ ದಾಂಡಿಗರು ಕೂಡ ದಾಂಡನ ಬೀಸಿಕೊಳ್ತಾ ಇದ್ದಾರೆ. 3 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಹೊಸ ಬೌಲರ್ ಚಂದನ್ ಎಸೆತಕ್ಕಂಥ ಮೊದಲ ಚೆಂಡು ಎಕ್ಸ್ಟ್ರಾ ಸೋಟಗಳ ಸೇರ್ಪಡೆಯನ್ನು ಕಾಣುತ್ತಾ ಇದೆ. ಈ ಪಂದ್ಯಾಟದ ವೀಕ್ಷಣೆಯಲ್ಲಿರ್ತಕ್ಕಂಥ ಈ ಭಾಗದ ಕ್ರೀಡಾ ಪ್ರೇಕ್ಷಕರಿಗೂ ಕ್ರೀಡಾಪಟುಗಳಿಗೂ ಮತ್ತೊಮ್ಮೆ APL ಸೀಸನ್ 4ರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ. ಮತ್ತೆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ತೀರ್ಪುಗಾರರ ಪೀಠದಲ್ಲಿ ಕಂಡುಕೊಳ್ತಾ ಇದ್ದಾರೆ ಈ ಪಂದ್ಯದ ಮುಖ್ಯ ರೂವಾರಿಗಳು ಮಂಚಣ್ಣ. ಮತ್ತೆ ಎಕ್ಸ್ಟ್ರಾ ಸೋಟುಗಳ ಸೂಚನೆ ನೀಡಿದ್ರು. ಬ್ಯಾಕ್ ಟು ಬ್ಯಾಕ್ ಚಂದನ್ ಲಯವನ್ನ ಕಂಡುಕೊಳ್ತಾ ಇಲ್ಲ. ಉಚಿತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬೀಸುವ ಪ್ರಯತ್ನದ ಲೆಕ್ಕಾಚಾರ. ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದ್ದಾರೆ. ರಾಯಲ್ ಸ್ಟ್ರೈಕರ್ಸ್ ನ ಪರವಾಗಿ ಮೊದಲ ಷಟ್ಕವನ್ನು ದಾಖಲಿಸ್ತಾ ಇದ್ದಾರೆ ಮಣಿಕಂಠ. 6 ಓಟಗಳ ಸೇರ್ಪಡೆ ಮುಖ್ಯವಾಗಿ ರನ್ ಹೆಚ್ಚಿಸುವಂತಹ ಪ್ರಯತ್ನಗಳು 2ನೇ ಓವರ್ ಅಲ್ಲಿ ಮುಂದುವರಿಸ್ತಾ ಇದ್ದಾರೆ. ಈ ಪವರ್ ಪ್ಲೇನ 2ನೇ ಓವರ್ ನಲ್ಲಿ ರನ್ ಕೂಡ ಏರಿಕೆಯನ್ನ ಕಂಡುಕೊಳ್ತಾ ಇದೆ. ಭರ್ಜರಿ ಹೊಡೆತವನ್ನು ದಾಖಲಿಸಿದ್ರು ಕೂಡ ಕ್ಷೇತ್ರ ರಕ್ಷಣೆ ಬಹಳಷ್ಟು ಶಾರ್ಟ್ ಲಾಂಗ್ ಆಫ್ ಹಂತದಲ್ಲಿ ಕೂಡ ಯಶಸ್ವಿಯನ್ನು ಪಡೆದುಕೊಳ್ಳುತ್ತಾ ಇದೆ. ಉಪೇಂದ್ರ ತರ 400 ಅದ್ಭುತವಾದ ಫೀಲ್ಡಿಂಗ್. ಬಲವಾದ ಮನವಿಯನ್ನು ಸಲ್ಲಿಸಿಕೊಂಡರೂ ಕೂಡ ಪುರಸ್ಕಾರಗಳಿಗೆ ತೀರ್ಪುಗಾರರು ರವಾನಿಸಿಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 400 ಅದ್ಭುತವಾದ ಫೀಲ್ಡಿಂಗ್. ಕ್ಷೇತ್ರ ರಕ್ಷಣೆ. ನೆಟ್ ನೇರ ಬೀಸುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. 1ರ ಸೇರ್ಪಡೆಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಟವರ್ ಫೀಲ್ಡ್ ಬಾಯ್ಸ್ ನ ಆಟಗಾರರು. ಪವರ್ ಪ್ಲೇನ 2ನೇ ಓವರ್ ಪವರ್ ಪ್ಲೇನ ಮತ್ತೆ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಸ್ಟ್ರೈಕರ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತೆ ಜಿಯಾದ್. ನಡುವೆ ಬೇಸುವ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 5ನೇ ಚೆಂಡು ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಕೊನೆಯ ಒಂದು ಚೆಂಡು ಬಾಕಿ ಉಳಿತಾ ಇದೆ ಪವರ್ ಪ್ಲೇನ 2ನೇ ಓವರ್ ನಲ್ಲಿ.
ಅಂತಿಮ ಚೆಂಡು ಮತ್ತೆ ತಟ್ಟುವಂತ ಪ್ರಯತ್ನದ ಹಂತದಲ್ಲಿ ಕೂಡ ಶಾರ್ಟ್ ಮಿಡ್ ವಿಕೆಟ್ ಬಳಿ ಬಹಳಷ್ಟು ಉತ್ತಮದಿಂದ ಕ್ಷೇತ್ರ ರಕ್ಷಣೆ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ನ ಮುಕ್ತಾಯ. ಪವರ್ ಪ್ಲೇನ 12 ಚೆಂಡನ್ನು ಎದುರಿಸಿದ ತಂಡ ಕೇವಲ 12 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 36 ಎಸೆತಗಳ ಮುಂದೆ 72 ಓಟವನ್ನು ದಾಖಲಿಸಬೇಕಾಗ್ತದೆ. 36ಕ್ಕೆ 72ರ ಅವಶ್ಯಕತೆಯ ಪಂದ್ಯಾಟ. ಎಸ್ಗಾರಿಕೆಯಲ್ಲಿ 3ನೇ ಓವರ್ಗಾಗಿ ಲಿಖಿತ್ ನನ್ನ ಬಳಸ್ತಾ ಇದ್ದಾರೆ. ಟವರ್ ಫೀಲ್ಡ್ ಬಾಯ್ಸ್ ನ ಕ್ಷೇತ್ರ ರಕ್ಷಣೆಯು ಕೂಡ ಪವರ್ ಪ್ಲೇನ ಬಳಿಕ ಬದಲಾವಣೆಯನ್ನು ಕಾಣ್ತಾ ಇದೆ. ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ಕವರ್ಸ್ ಕಂಡುಕೊಳ್ತಾ ಇದೆ. ಮಿಡ್ ವಿಕೆಟ್, ಸ್ಕ್ವೇರ್ ಲೆಗ್, ಈ ರೀತಿಯ ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಕಾಣ್ತಾ ಇದೆ. ಶಾರ್ಟ್ ಫೈನಲ್ ಕೂಡ ಕಂಡುಕೊಳ್ತಾ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಕಾಣ್ತಾ ಇದೆ. ಎಸ್ಗಾರಿಕೆಯಲ್ಲಿ ಲಿಖಿತ್ ಎಸೆದ ಚೆಂಡು ಮಿಡ್ ವಿಕೆಟ್ ಅಲ್ಲಿ ತಟ್ಟುವಂತ ಪ್ರಯತ್ನವನ್ನು ಮಾಡಿದ್ರು. ಕ್ಷೇತ್ರ ರಕ್ಷಣೆ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿ ಕೊಡ್ತಾ ಇದೆ. 1ರ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ರೆ ಒಟ್ಟಾರೆ ಗಳಿಕೆ 13. ಭರ್ಜರಿ ಹೊಡೆತ ಹಂತದಲ್ಲಿ ಕೂಡ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಷಟ್ಕವನ್ನು ದಾಖಲಿಸ್ತಾ ಇದೆ. ಆಕರ್ಷಕ ಶೈಲಿಯ ಹೊಡೆತಗಳ ಮುಖೇನವಾಗಿ 6 ಅನ್ನು ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ ಹಂತದಲ್ಲಿ ತಂಡದ ಗಳಿಕೆಯು ಕೂಡ 19ಕ್ಕೆ ನೋ ಲಾಸ್. ಜಿಯಾದ್ ಅಂಕಣ ಒಳಭಾಗದಲ್ಲಿ ಮೊದಲ 6 ಅನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಮುಂದಿನ ಪಂದ್ಯಾಟದ ಟಾಸ್ಗೆ ಬರಬೇಕು. ಐಸಿಸಿ ಬಿ ತಂಡದ ಕ್ಯಾಪ್ಟನ್ ಮತ್ತು ಮೈಟಿ ಮಾರ್ವಿಕ್ಸ್ ತಂಡದ ಕ್ಯಾಪ್ಟನ್ ಟಾಸ್ಗೆ ಬನ್ನಿ. ಭರ್ಜರಿ ಫೋಲ್ ಮಾಡುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ವೈಡೇಶ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ತಾನು ಮುಖ್ಯವಾಗಿ ಭರ್ಜರಿ 6 ಜಾಹಿದ್ ದಾನಿನ ಚಿಮೆತಕ್ಕಂಥ ಬ್ಯಾಕ್ ಟು ಬ್ಯಾಕ್ ಕನೆಕ್ಟಿಂಗ್ ಹೊಡೆತಗಳ ಮುಖ್ಯವಾಗಿ 6ಗಳ ದುಬಾರಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ರನ್ನಾಣೆಯು ಕೂಡ 3ನೇ ಓವರ್ ಹಂತದಲ್ಲಿ ಭರ್ಜರಿ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 6 ಬಳಿಕ ಕಾಲ್ ಶತಕದ ಪೂರೈಕೆಯೂ ಕೂಡ 25ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಬಹಳ ಉತ್ತಮ ರೀತಿಯಾಗಿ ದಾಳನ್ನು ಬೀಸಿಕೊಳ್ತಾ ಇದ್ದಾರೆ ಸ್ಟ್ರೈಕರ್ ವಿಭಾಗದಲ್ಲಿ ಜಹೀದ್. ಇತ್ತ ನಡುವೆ ಮತ್ತೆ ಬೀಸುವ ಪ್ರಯತ್ನ ತಾನು ಮುಖ್ಯವಾಗಿ ಮಿಡ್ ವಿಕೆಟ್ ಬಳಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಜಹೀದ್ ಇನ್ನಿಂಗ್ಸ್ ಅಂತ್ಯವನ್ನು ಕಂಡುಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 6ಗೆ ಅವಕಾಶವನ್ನು ಲಿಖಿತ್ ಮಾಡಿಕೊಟ್ರು. ಬಳಿಕ 6 ಅನ್ನು ದಾಖಲಿಸಿದ ಹೀರೋ ಜಹೀದಿನ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರ ಪಾಲಕ 17 ಜರ್ಸಿ ಸಂಖ್ಯೆಯಲ್ಲಿ ಬಹಳಷ್ಟು ಯಶಸ್ವಿ ಕ್ಯಾಚ್ ಅನ್ನು ಪಡೆದರು. 25ಕ್ಕೆ ಮೊದಲ ಕೊಂಡಿ ಕಳಿಸ್ತಾ ಇದೆ. 25 ಲಾಸ್ ಆಫ್ ಇಂಪೋರ್ಟ್ ಅಂಡ್ 1 ವಿಕೆಟ್. ಮೈಟಿ ಮಾರ್ವಿಕ್ಸ್ ತನ್ನ ಕ್ಯಾಪ್ಟನ್ ಬರಬೇಕು ಟಾಸ್ಗಾಗಿ.
ಬಹಳ ಶುದ್ಧವರ್ತಿ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಲಿಖಿತ್ ಬಳಿಕ ತಪ್ಪನ್ನ ಕಂಡುಕೊಳ್ತಾ ಇಲ್ಲ. ಬೇಗ ಹಿಡಿತವನ್ನ ದಾಖಲಿಸ್ತಾ ಇದ್ದಾರೆ. ಓವರ್ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. 3ನೇ ಓವರ್ನಲ್ಲಿ ಕೊನೆಯ ಎಸೆತ ಬಾಕಿ. ಈತ ನಡುವೆ ಸ್ಟೆಪ್ ಔಟ್ ಮಾಡಿ ಬೀಸುವ ಪ್ರಯತ್ನ. ಭರವಸೆ ಹೊಡೆತಗಳು ಸಿಗ್ತಾ ಇಲ್ಲ. ಕೇವಲ 1ರ ಸೇರ್ಪಡೆಗಳಿಗೆ ಮಾತ್ರ ಅವಕಾಶದ ಎದುರನ್ನು ತೋರ್ಪಡಿಸ್ತಾ ಇದೆ. 1ರ ಸೇರ್ಪಡೆ ಮುಖ್ಯವಾಗಿ 18 ಚೆಂಡಿನ ಪಂದ್ಯಾಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತನ್ನ ಒಟ್ಟುವಾರಿ ಮೊತ್ತವು ಕೂಡ 26. 26 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. ಒಂದು ಹೋದರನ್ನು ಕಳ್ಕೊಳ್ತಾ ಇದೆ. 26 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನೂ ಕೂಡ 30 ಎಸೆತ ಬಾಕಿ. 58ರ ಅವಶ್ಯಕತೆ. 30 ಬಾಲ್ಸ್ 58 ರನ್ಸ್ ನೀಡ್. ಮುಂದಿನ ಪಂದ್ಯಾಕೂಟದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಮೈಟಿ ಮೋರ್ವಿಕ್ಸ್ ತಂಡದ ಕ್ಯಾಪ್ಟನ್ ಮತ್ತು ICCB ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಟಾಸ್ ಕಾರ್ಯಕ್ರಮದಲ್ಲಿ ಜಯವನ್ನು ದಾಖಲಿಸ್ತಾ ಇದೆ ICCB. ಟಾಸ್ ಅನ್ನು ಜಯಿಸಿಕೊಳ್ತಾ ಇದೆ. ಅದಷ್ಟು ಬೇಗ ಪಂದ್ಯದ ಚುರುಕನ್ನು ತೋರ್ಪಡಿಸಬೇಕು ಟವರ್ ಫೀಲ್ಡ್ ಬಾಯ್ಸ್. ಮೂವತ್ತಕ್ಕೆ 58 ಓಟಗಳು ಬರಬೇಕಾಗ್ತದೆ. ಎಸ್ಗಾರಿಕೆಯಲ್ಲಿ ಮತ್ತೆ ಕೂಡ ಚಂದನ್. ಚಂದನ್ ಎಸೆತಗಳ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬಿರುಸಿನ ಲೆಕ್ಕಾಚಾರದ ಹೊಡೆತ. 1 ಬೌನ್ಸ್ ಟು ಬೌಂಡ್ರಿ. 4 ಓಟದ ಮುಖೇನವಾಗಿ ಪಂದ್ಯಾಟ ಮತ್ತೆ ಸಾಗಿಕೊಳ್ತಾ ಇದೆ. 4ನೇ ಓವರ್ನ ಮೊದಲ ಚೆಂಡಿಗೆ ಆಕರ್ಷಕ ಹೊಡೆತವನ್ನು ದಾಖಲಿಸಿದ್ರು. 5 ಲ್ಯಾಕ್ ಭಾಗದಲ್ಲಿ 4 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆಯು ಕೂಡ 3ನೇ ದಶಕದ ಪೂರೈಕೆಯನ್ನು ಕಾಣುತ್ತಾ ಇದೆ. 30-30. ಓಟಗಳ ಸೇರ್ಪಡೆ. 6 ಎಂಬ ಸೂಚನೆಗಳು ಬರ್ತಾ ಇದೆ. 6ರ ಮುಖೇನವಾಗಿ 32ಕ್ಕೆ ತಲುಪಿತು. ನಡುವೆ ಮತ್ತೆ ಬೀಸುವ ಪ್ರಯತ್ನ. 6ನ ಬಳಿಕ ಡಿಪ್ಸ್ ಕೊಯ್ಲಾಗ ಅಂತಲ್ಲಿ ಕೂಡ 1ರ ಸೇರ್ಪಡೆಗಳನ್ನು ದಾಖಲಿಸ್ತಾ ಇದ್ದಾರೆ. ಆನಂದ್ ಕುಮಾರ್ 1 ಓಟವನ್ನು ದಾಖಲಿಸಿದ್ರು. 6ನ ಬಳಿಕ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಬಳಿಕ ಮಣಿಕಂಠ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತ. ರೆಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮ್ಯಾಕ್ಸಿಮಮ್ ಶಾಟ್ 6. 6 ಓಟವನ್ನು ಮತ್ತೆ ದಾಖಲಿಸ್ತಾ ಇದ್ದಾರೆ. ಮಣಿಕಂಠ ದಾಳಿಯಲ್ಲಿ ಚಿಮ್ಮೆ ತೆಗೆದ ಪಂದ್ಯಾಕೂಟದ 2ನೇ ಷಟ್ಕವೂ ಕೂಡ. ಈ 6 ಮುಖೇನವಾಗಿ ತಂಡದ ಒಟ್ಟುವಾರಿ ಮೊತ್ತ 39. ಚಂದನ್ ದಂಡನೆಗೆ ಒಳಗಾಗ್ತಾ ಇದ್ದಾರೆ. ಬಿರುಸಿನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಜಯಕ್ಕಾಗಿ ಇನ್ನು 45ರ ಅವಶ್ಯಕತೆ. 27 ಎಸೆತಗಳು ಬಾಕಿ ಉಳಿತಾ ಇದೆ.
ಮತ್ತೆ ಫುಲ್ ಟಾಸ್ ಚೆಂಡು ಬೀಸುವುದ ಪ್ರಯತ್ನದಲ್ಲಿ ಕನೆಕ್ಟಿಂಗ್ ಶಾಟ್ ದಾಣಿಗೆ ದೊರಕುತ್ತಾ ಇಲ್ಲ. ಕೇವಲ ಶಾಟ್ ಅಂತರದಲ್ಲಿ ಒಂದರ ಪೂರೈಕೆ. ಒಂದು ಓಟವನ್ನು ದಾಖಲಿಸಿದ್ರು. ಸ್ಟ್ರೈಕರ್ ಕೂಡ ಬದಲಾವಣೆ ಕಾಣ್ತಾ ಇದ್ದಾರೆ. ಬಳಿಕ ಮತ್ತೆ ಸ್ಟ್ರೈಕರ್ ಆನಂದ್ ಕುಮಾರ್ ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ಎಸೆತ. ಡಾಟ್ ಬಾಲ್ ಸೇರ್ಪಡೆ ಕಾಣ್ತಾ ಇದೆ. ಚೆಂಡು ನೇರವಾಗಿ ಗೂಟದ ಹಿಂಬದಿಯ ಕಾರ್ಯಕರ ಕೈ ಸೇರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಚಂದಾನಿ. ಬಳಿಕ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಬೀಸುವಂತ ಪ್ರಯತ್ನವನ್ನು ದಾಖಲಿಸ್ತಾ ಇದ್ರೆ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಸಿ ಮಾರೈಕೆ ಹಂತದಲ್ಲಿ ಕ್ರಮಿಸ್ತಾ ಇದ್ದಾರೆ. ಆನಂದ್ ಕುಮಾರ್ ದಾನಿಯ ಸೀಮಿತಗೊಂಡ ಪಂದ್ಯದ 2ನೇ ಸಿಕ್ಸರ್. 4 ಓವರ್ಗಳ ಮುಕ್ತಾಯ. 46 ಓಟವನ್ನು ದಾಖಲಿಸ್ತಾ ಇದ್ದಾರೆ ಚಂದನ್. ಪಂದ್ಯದ 2ನೇ ಓವರ್ ಹಂತದಲ್ಲಿ ಭರ್ಜರಿ 3 ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ರಂದಾಣ ಯಶಸ್ವಿಯನ್ನು ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಅಂತಿಮ 24 ಚೆಂಡು ಬಾಕಿ. ಜಯಕ್ಕಾಗಿ 38 ಓಟವನ್ನು ದಾಖಲಿಸಬೇಕಾಗ್ತದೆ ರಾಯಲ್ ಸ್ಟ್ರೈಕರ್ಸ್. ಹಲೋ, ಆನಂದ್ ಅವರು ಬೆಳಿಗ್ಗೆ ಅರ್ಧ ಡಜನ್ ಪರೋಟ ಅದರ ಮಧ್ಯದಲ್ಲಿ ಒಂದೊಂದು ಆಮ್ಲೆಟ್ಗಳನ್ನು ತಿಂದು 2 ಸಿಕ್ಸ್ಗಳನ್ನು ಬರ್ಸಿದ್ದಾರೆ. ಜಯಕ್ಕಾಗಿ 38 ಓಟಗಳು ಬರಬೇಕಾಗ್ತದೆ. 24 ಎಸೆತಗಳು ಬಾಕಿ. 4 ಓವರ್ಗಳು ಬಾಕಿ ಉಳಿತಾ ಇದೆ. 4 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಬೌಲರ್ ಇಬ್ಬು. 5ನೇ ಓವರ್ಗಾಗಿ ಇಬ್ಬುನನ್ನು ಬಳಸ್ತಾ ಇದೆ ಟವರ್ ಫೀಲ್ಡ್ ಬಾಯ್ಸ್. ಇಬ್ಬು ಎಸೆತಗೊಂಡ ಚೆಂಡು ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತಗಳ ಮುಖ್ಯವಾಗಿ ಮಣಿಕಂಠ 6 ಅನ್ನು ದಾಖಲಿಸ್ತಾ ಇದ್ದಾರೆ. 6 ಓಟಗಳ ಸೇರ್ಪಡೆ ಮತ್ತೆ ಕಂಡುಕೊಳ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್ ಆಟಗಾರರು. ಆರಂಭಿಕ ಹಂತದಲ್ಲಿ ನಿಧಾನಗತಿಯ ಪಂದ್ಯಾಟವನ್ನು ಆಡಿದ್ರು. ಬಳಿಕ ಭರ್ಜರಿ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. 2ನೇ ಚೆಂಡು ಪೋಲಾಂತರವಾಗಿ ಬೀಳ್ತಾ ಇದೆ. ನೆಟ್ ನೇರ ಹೊಡೆತ. ಬ್ಯಾಕ್ ಟು ಬ್ಯಾಕ್ ಕಮಾಲ್ ಕಿ ಶಾಟ್ और एक ಷಟ್ಕ. ಪಂದ್ಯದ 4ನೇ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ತಂಡದ ಒಟ್ಟುವರಿ ಮೊತ್ತ 58. ಜಯಕ್ಕಾಗಿ 22 ಎಸೆತ 26 ಅವಶ್ಯಕತೆ. 22 ಬಾಲ್ಸ್ 26 ರನ್ಸ್ ನೀಡ್. ಪಂದ್ಯದ ಚಿತ್ರೀಕರಣವನ್ನು ಬದಲಿಸ್ತಾ ಇದ್ದಾರೆ ಮಣಿಕಂಠ ಮತ್ತು ಆನಂದ್ ಕುಮಾರ್. ಇಬ್ಬರು ಎಸೆತಗೊಂಡ ಚೆಂಡು ಎಕ್ಸ್ಟ್ರಾ ಓಟದ ಸೇರ್ಪಡೆ. ಉಚಿತಗಳ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈತ ನಡುವೆ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಮತ್ತೆ ಬೀಸುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ರೆ ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು. ರನ್ನಿಂಗ್ ಬಿಡುವಿನನ್ನು ತೋರ್ಪಡಿಸ್ತಾ ಇದ್ದಾರೆ.
4 ಓಟದ ಸೇರ್ಪಡೆ ಸೂಚನೆ ನೀಡ್ತಾ ಇದ್ದಾರೆ. ಸ್ವತಃ ತೀರ್ಪುಗಾರರೇ ತೆರಳಿ ಈ ಸೂಚನೆ ನೀಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ಮಂಜಣ್ಣ. ಬೌಂಡರಿನ ಮತ್ತೆ ದಾಖಲಿಸುವಂತೆ ಯಶಸ್ವಿನ ಪಡ್ಕೊಳ್ತಾ ಇದ್ದಾರೆ ಮಣಿಕಂಠ. 63ಕ್ಕೆ ತಲುಪ್ತಾ ಇದೆ. 63 21ಕ್ಕೆ 21. ಪಂದ್ಯಾಟದ ಕಂಪ್ಲೀಟ್ ಚಿತ್ರೀಕರಣವನ್ನು ಬದಲಿಸುವಂತ ಯಶಸ್ವಿಯನ್ನು ಕಂಡುಕೊಳ್ತಾ ಇದ್ದಾರೆ ಇರುವರು ದಾಂಡಿಗರು ಕೂಡ. ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಹೈ ಲೆಫ್ಟೆಡ್ ಶಾಟ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಸಿಕ್ಸರ್. 6 ಓಟದ ಸೇರ್ಪಡೆ. ಈ ಸಿಕ್ಸರ್ಗಳ ಮುಖೇನವಾಗಿ ರನ್ನಾಣೆ ಕೂಡ ಬಹಳಷ್ಟು ಯಶಸ್ಸಿನ ಏರಿಕೆಯನ್ನು ಕಂಡುಕೊಳ್ತು. ಒಟ್ಟಾರೆಯಾಗಿ 70 ಓಟವನ್ನು ದಾಖಲಿಸ್ತಾ ಇದ್ದಾರೆ. 5 ಓವರ್ಗಳನ್ನು ಎದುರಿಸಿರ್ತಕ್ಕಂಥ ತಂಡ. ಅಂತಿಮ 18 ಚೆಂಡು ಬಾಕಿ. ಜಯಕ್ಕಾಗಿ 14 ಅವಶ್ಯಕತೆ. ಕ್ರಿಕೆಟ್ ಅದೃಷ್ಟದ ಆಟವೂ ಕೂಡ. ಆರನೇ ಓವರ್ನ ಸಿಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ ಮಾನಸ್. ಮೊದಲ ಚೆಂಡಿಗೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 17ಕ್ಕೆ 14 ಅವಶ್ಯಕತೆ. ಭರ್ಜರಿ ಹೊಡೆತವನ್ನು ದಾಖಲಿಸ್ತಾ ಇದ್ರೆ ಡೀಪ್ ಕವಾಸ ಹಂತದಲ್ಲಿ ಕ್ಷೇತ್ರ ರಕ್ಷಣಾ ಸಸ್ಯನ ಕಂಡುಕೊಳ್ತು. 1ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕ್ಷೇತ್ರ ಪಾಲಕರು. ಮಣಿಕಂಠ 1 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಆನಂದ್ ಕುಮಾರ್. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ವಾಡೆ ಸ್ಟ್ರಾಂಗ್ ಆನ್ ಮೇಲ್ಭಾಗ ಹಂತದಲ್ಲಿ ಕೂಡ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಚಂದು ಕೈ ಸೇರ್ತಾ ಇದೆ ಚೆಂಡು. 2ನೇ ವಿಕೆಟ್ ಅನ್ನು ಕಳ್ಕೊಳ್ತು. ತನ್ನ ನಡುವೆ ಬೀಸುವ ಪ್ರಯತ್ನದ ಹಂತದಲ್ಲಿ ಭರವಸೆ ಆಟಗಾರ ಪಂದ್ಯಾಟದ ವಾಪಸಾತಿ. ಬಳಿಕ ಹೊಸ ಬ್ಯಾಟರ್ ಶ್ರೀಕಾಂತ್ ಅಂಕಣ ಒಳಭಾಗದ 8 ಪಡಿತಾ ಇದ್ದಾರೆ. 18. ಹದಿನೈದಕ್ಕೆ 13 ಅವಶ್ಯಕತೆ. ರಾಯಲ್ ಸ್ಟ್ರೈಕರ್ಸ್ ಬಹಳಷ್ಟು ಉತ್ತಮತೆಗೆ ಪಂದ್ಯಾಟವನ್ನು ಆಡುತ್ತಾ ಇದೆ. ಆರಂಭಿಕ ಹಂತದಲ್ಲಿ ಪಂದ್ಯದ ಹಿಡಿತವನ್ನು ದಾಖಲಿಸಿರ್ತಕ್ಕಂಥ ಟವರ್ ಫೀಲ್ಡ್ ಬಾಯ್ಸ್ ಅಂತಿಮ ಹಂತದಲ್ಲಿ ಬಹುತೇಕವಾಗಿ ಸಿಕ್ಸರ್ ಬೌಂಡರಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಪಂದ್ಯ ಬಹುತೇಕವಾಗಿ ರಾಯಲ್ ಸ್ಟ್ರೈಕರ್ಸ್ ಪರವಾಗಿ ಸಾಗ್ತಾ ಇದೆ. ಇತ್ತ ನಡುವೆ ನೇರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ ಶ್ರೀಕಾಂತ್. ಎದುರಿಸಿದ ಮೊದಲ ಚೆಂಡಿಗೆ ಬಿರುಸಿನ ಒಂದು ಹೊಡೆತವನ್ನು ದಾಖಲಿಸಿದ್ರು. ನಿಟ್ಟ ನೇರದ ಹಂತದಲ್ಲಿ ಕೂಡ 4ರ ಸೇರ್ಪಡೆ ಅಂಕಪಟ್ಟಿಯನ್ನು ಆವರಿಸ್ತಾ ಇದೆ. ಜಯಕ್ಕಾಗಿ 9ರ ಅವಶ್ಯಕತೆ. ಇತ್ತ ನಡುವೆ ಮಿಡ್ ವಿಕೆಟ್ ಭಾಗದಲ್ಲಿ ಬೀಸುವಂತ ಪ್ರಯತ್ನಗಳು. ಮುಖ್ಯವಾಗಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ಶ್ರೀಕಾಂತ್ ದಾಣಿಯ ಚಿಮ್ಮಿತಕ್ಕಂಥ 2ನೇ ಬೌಂಡರಿ. 2 ಚೆಂಡನ್ನು ಎದುರಿಸುವ ಹಂತದಲ್ಲಿ ಕಂಟಿನ್ಯೂಟಿ ಆಗಿ ಬ್ಯಾಕ್ ಟು ಬ್ಯಾಕ್ 4ರ ಸೇರ್ಪಡೆಯನ್ನು ದಾಖಲಿಸ್ತಾ ಇದ್ರೆ. ಒಟ್ಟುವರಿ ಗಳಿಕೆಯು ಕೂಡ 79, 79. ಜಯಕ್ಕಾಗಿ 5ರ ಅವಶ್ಯಕತೆ. 13 ಎಸೆತ ಬಾಕಿ. ಈ ತಂಡವೇ ಭರ್ಜರಿ ಬೀಸುವ ಪ್ರಯತ್ನದ ಹಂತದಲ್ಲಿ ಅಂತಿಮ ಚೆಂಡಿಗೆ ಓಟಗಳಿಗೆ ಮಾನಸ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯ. 6 ಓವರ್ಗಳ ಬಳಿಕ 79ಕ್ಕೆ 2. 79 ಲಾಸ್ ಆಫ್ ಇಂಪಾರ್ಟೆಂಟ್ 2 ವಿಕೆಟ್ಸ್.
12 balls 5 runs need. 12ಕ್ಕೆ 5 ಅವಶ್ಯಕತೆ. ಸ್ಟ್ರೈಕರ್ ವಿಭಾಗದಲ್ಲಿ ರಾಯಲ್ ಸ್ಟ್ರೈಕರ್ಸ್ ನ ಬಹಳ ಉತ್ತಮವಾಗಿ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಮಣಿಕಂಠ ಮತ್ತೆ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ಎದುರಿಸಿರ್ತಕ್ಕಂಥ 16 ಚೆಂಡುಗಳಲ್ಲಿ 35 ಓಟವನ್ನು ದಾಖಲಿಸಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 4 ಸಿಕ್ಸರ್ ಮತ್ತು 1 ಬೌಂಡರಿ. ಇಬ್ಬರು ಹೊಸ್ತುಗಾರಿಕೆಯಲ್ಲಿ ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ನೇರದ ಹೊಡೆತ, ಕ್ಷೇತ್ರ ರಕ್ಷಣೆ ಯಶಸ್ವಿಯೂ ಕೂಡ. 1 ಸೇರ್ಪಡೆ ಮತ್ತೆ ಶ್ರೀಕಾಂತ್ ಸ್ಟ್ರೈಕರ್ ಅಲ್ಲಿ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ತನ್ನ ಮುಖ್ಯವಾಗಿ ಭರ್ಜರಿ ಫೋಲ್ ಮಾಡುವಂತ ಪ್ರಯತ್ನ, ಮುಖ್ಯವಾಗಿ 6 ಅನ್ನು ದಾಖಲಿಸುವಂತೆ ಪಂದ್ಯಾಟದ ಜಯವನ್ನ ಕಂಡುಕೊಳ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್. ಭರ್ಜರಿ ಜಯವನ್ನು ದಾಖಲಿಸ್ತಾ ಇದೆ. 6.2 6.2ರಲ್ಲಿ ಪಂದ್ಯಾಟದ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡವೂ ಕೂಡ. ಪಂದ್ಯದ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ರೆ ಈ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೋಸ್ ಟು ರಾಯಲ್ ಸ್ಟ್ರೈಕರ್ಸ್ ನ ಭರ್ಜರಿ ಆಟಗಾರ ಮಣಿಕಂಠ. 17 ಚೆಂಡನ್ನು ಎದುರಿಸಿದ್ರು, 36 ಓಟವನ್ನು ದಾಖಲಿಸಿದ್ರು, 4 ಸಿಕ್ಸರ್ ಮತ್ತು 1 ಬೌಂಡರಿಯೂ ಕೂಡ.